ವೆಲ್ಕಮ್ ಟು ಇವನ್ ವ್ಲಾಗ್ಸ್. ನಾನು ಸುಜಾತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ನ ನಾನು ನೈಟ್ ಶುರು ಮಾಡ್ತಾ ಇದ್ದೀನಿ. ಇವತ್ತಂತೂ ನನ್ನ ಕಿಚನ್ ಫುಲ್ ಮೆಸ್ಸಿಯಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಹಾಗೆ ಫಸ್ಟು ನಂಗೆ ತುಂಬ ಹಸುವಾಗ್ತಾ ಇದೆ. ಫಸ್ಟು ಊಟ ಮಾಡಿಬಿಟ್ಟು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಒಂದು ಕಿಚನ್ ಕ್ಲೀನಿಂಗ್ ಸ್ಪ್ರೇ ರೆಡಿ ಮಾಡ್ಕೋಬೇಕಾಗಿತ್ತು. ಆ ಒಂದು ಕ್ಲಿಪ್ಪಿಂಗ್ನು ಕೂಡ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತೀನಿ. ನಾನು ಯಾವ ರೀತಿ ಮನೇಲಿ ಕಿಚನ್ ಕ್ಲೀನಿಂಗ್ ಸ್ಪ್ರೇನ ಯಾವ ರೀತಿ ಸುಲಭವಾಗಿ ನಾವೇ ರೆಡಿ ಮಾಡ್ಕೋಬೋದು ಅಂತಲೂ ಕೂಡ ನಿಮಗೆ ತಿಳಿಸ್ತೀನಿ. ಹಾಗೆ ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆನ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೋಡ್ತಾ ಇರ್ಬೋದು, ಇವತ್ತು ನನ್ನ ಅಡುಗೆ ಮನೆ ಎಷ್ಟು ಮೆಸ್ಸಿಯಾಗಿ ಇಟ್ಕೊಂಡಿದ್ದೀನಿ ಅಂತ. ತುಂಬ ಕ್ಲೀನೇ ಮಾಡಿಲ್ಲ, ಸೊ ಆ ರೀತಿಯಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಹೆಂಗೂ ನಾನು ಕ್ಲೀನಿಂಗ್ ಸ್ಪ್ರೇನ ರೆಡಿ ಮಾಡೋದಿತ್ತಲ್ವ, ಸೊ ಹಂಗಾಗಿ ಸ್ಪ್ರೇ ರೆಡಿ ಮಾಡಿದ ಮೇಲೆ ಹಾಗೆ ವಿಡಿಯೋ ಮಾಡಿ ತೋರಿಸಿ ಕ್ಲೀನ್ ಮಾಡಿದ್ರಾಯಿತು ಅಂತ ಹೇಳಿಬಿಟ್ಟು ಹಾಗೆ ಬಿಟ್ಟಿದ್ದೆ. ಹಾಗೆ ಊಟ ಮಾಡೋಣ ಅಂತ ಬಂದೆ. ಮಧ್ಯಾಹ್ನದೇ ಹೆಸ್ರುಕಾಳು ಪಲ್ಯ ಇದೆ, ಹಾಗೆ ಸ್ವಲ್ಪ ರೈಸ್ ಇತ್ತು, ಹಾಗೆ ಇನ್ನು ಸಾಂಬಾರು ಕೂಡ ಇತ್ತು. ಹಾಗಾಗಿ ಸ್ವಲ್ಪ ಚಪಾತಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಚಪಾತಿ ಮಾಡಬೇಕು. ಹಾಗೆ ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ಟೊಮೆಟೊ ಚಟ್ನಿ ಅಂದರೆ ಟೊಮೆಟೊ ಚಟ್ನಿ, ಈರುಳ್ಳಿ ಅದೆಲ್ಲ ಹಸಿದಾಗೆ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಅದು ಒಂಥರ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ. ಚಪಾತಿಗಿಂತ ರೊಟ್ಟಿಗೆ ತುಂಬ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಹಾಗೆ ಇವಾಗ ಚಪಾತಿ ಮಾಡೋಣ ಅಂತ ಹೇಳಿಬಿಟ್ಟು ಚಪಾತಿ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ. ನನ್ನ ಮಗ ನಾನು ಏನೇ ಕೆಲಸ ಮಾಡಿದರೂ ನಾನು ಮಾಡ್ತೀನಿ ಆ ಕೆಲಸನ ಅಂತ ಹೇಳ್ತಿರ್ತಾನೆ. ಸೊ ನಾನು ಸ್ವಲ್ಪ ನೀರು ಹಾಕ್ತೀನಿ ಕಲಿಸ್ತೀನಿ ಅಂತ ಹೇಳಿಬಿಟ್ಟು ಹಾಕ್ತಾಯಿದ್ದ. ಅವ್ನು ಸ್ವಲ್ಪನೇ ಹಾಕೋ ಅಷ್ಟೊತ್ತಿಗೆ ನನಗೆ ತುಂಬಾ ಹಸು ಬೇರೆ ಆಗಿತ್ತು. ಹಂಗಾಗಿ ನಾನೇ ಕಲಿಸ್ತೀನಿ ಅಂದೆ. ಅದ್ರ ಮಧ್ಯದಲ್ಲಿ ನನಗೆ ಹಿಟ್ಟು ಕೊಡು ಸ್ವಲ್ಪ ಅಂತ ಕೇಳ್ತಾ ಇದ್ದ. ಸೊ ನಾವು ಕೂಡ ಹೀಗೆ ಮಾಡ್ತಾಯಿದ್ವಿ. ನಮ್ಮಮ್ಮ ರೊಟ್ಟಿ ಮಾಡ್ತಾಯಿದ್ರು ಅಂದರೆ ನಾವು ಅದರಲ್ಲಿ ಸ್ವಲ್ಪ ಹಿಟ್ಟನ್ನ ಕೊಡೋವರೆಗೂ ಬಿಡ್ತಾ ಇರಲಿಲ್ಲ. ಹಠ ಮಾಡಿಬಿಟ್ಟು ಇಸ್ಕೋತಾ ಇದ್ವಿ, ಅದರಲ್ಲಿ ಗೊಂಬೆ ಮಾಡಿಕೊಂಡು ಆಟ ಆಡ್ತಾ ಇದ್ವಿ. ಸೊ ನನ್ನ ಮಗನೂ ಕೂಡ ಇವಾಗ ಹಂಗೆ ಮಾಡ್ತಾನೆ. ಸೊ ಅದೇನೋ ನಮ್ಮ ಚಿಕ್ಕ ವಯಸ್ಸಿನ ನೆನಪುಗಳು ಈ ರೀತಿಯಾಗಿ ಮಾಡಿದಾಗ ನೆನಪಾಗುತ್ತೆ ಅಂತಲೇ ಹೇಳ್ಬೋದು. ನಾನು ಕೂಡ ಅಷ್ಟೇ ಸ್ವಲ್ಪ ಹಿಟ್ಟು ತೊಗೊಂಡು ಅದರಲ್ಲಿ ಗೋಲಿ ಮಾಡೋದು, ಗೊಂಬೆ ಮಾಡೋದು, ಆ ರೀತಿ ಎಲ್ಲ ಮಾಡ್ತಾಯಿದ್ದೆ. ಸೊ ಅದೊಂದು ನೆನಪು. ಹಾಗೆ ಇವಾಗ ಬಿಸಿ ಚಪಾತಿ ಕೂಡ ರೆಡಿ ಆಯಿತು. ಫಸ್ಟು ಊಟ ಮಾಡಿಬಿಡಬೇಕು. ನನಗೆ ಹಸಿವಾದರೆ ತುಂಬ ಹೊತ್ತು ತಡ್ಕೊಳಕ್ಕಾಗಲ್ಲ. ಸೊ ಬೇಗ ಊಟ ಮಾಡಿಬಿಡಬೇಕು. ಹಾಗಾಗಿ ಇನ್ನೇನು ಪಲ್ಯ ಸಾಂಬಾರೆಲ್ಲ ಏನಿತ್ತು ಅದನ್ನೆಲ್ಲ ಬಿಸಿ ಮಾಡಿಕೊಂಡು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ನೀವಿನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ತಗೋಪ್ಪ ಊಟ. ಥ್ಯಾಂಕ್ ಯು. ಊಟ ಮಾಡಮ್ಮ ನೀನು. ನೀನು ಮಾಡು. ನಾನು ಮಾಡ್ತಾಯಿದ್ದೀನಿ, ನೀನು ಊಟ ಮಾಡು. ಇವನ್ ಸಲುವಾಗಿ ನಾನು ಕೂಡ ಮೋಟು ಪತ್ಲು ನೋಡಂಗಾಗಿದೆ. ಊಟ ಮಾಡ್ತಾ ಇರುವಾಗಲೂ ಮೋಟು ಪತ್ಲು ನೋಡ್ಬೇಕು ಇವಾಗ. ಚೇಂಜ್ ಮಾಡ್ಲಾ? ಬಿಗ್ ಬಾಸ್ ನೋಡೋಣ. ಪಾಪ ಅಮ್ಮಂಗೋಸ್ಕರ ಏನು ಸ್ವಲ್ಪ ಅಂದರೆ ಸ್ವಲ್ಪ ಹೊತ್ತಾ? ಜಾಸ್ತಿ ಹಚ್ಚಂಗಿಲ್ವಾ? ಓಕೆ, ಥ್ಯಾಂಕ್ ಯು. ಊಟ ಎಲ್ಲ ಮಾಡಿದ್ದಾಯಿತು. ಹಾಗೆ ನನಗಂತೂ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದೆ. ಕಿಚನ್ ಕ್ಲೀನ್ ಮಾಡಿಬಿಟ್ಟು ಮಲಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಈಗ ಫಸ್ಟು ನಾನೊಂದು ಕಿಚನ್ ಕ್ಲೀನಿಂಗ್ ಸ್ಪ್ರೇನ ರೆಡಿ ಮಾಡ್ಕೋಬೇಕು ಅಂತ ಹೇಳಿದ್ನಲ್ಲ, ಸೊ ಅದನ್ನ ಮಾಡಿಡೋಣ ಅಂತ ಅಂದ್ಕೊಂಡು ಬಂದೆ. ಮೊದಲೇ ಮೆಸ್ಸಿಯಾಗಿ ಹರಡ್ಕೊಂಬಿಟ್ಟಿದ್ದೀನಿ. ಇನ್ನೂ ಹಂಗೆ ಮಲಗಿಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಇನ್ನೂ ಇಂಟ್ರೆಸ್ಟ್ ಇರಲ್ಲ ಕೆಲಸ ಮಾಡೋದಕ್ಕೆ, ಹಾಗಾಗಿಬಿಡುತ್ತೆ. ಈಗ ಫಸ್ಟು ಇವಾಗ ಕಿಚನ್ ಕ್ಲೀನಿಂಗ್ ಸ್ಪ್ರೇನ ರೆಡಿ ಮಾಡಿಬಿಟ್ಟು ಫಸ್ಟು ಕಿಚನ್ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮಲ್ಗೋಕೆ ಹೋಗ್ತೀನಿ. ಹಾಗೆ ಇವತ್ತು ನಾನು ಮಾಡ್ತಾ ಇರ್ತಕ್ಕಂಥ ಕ್ಲೀನಿಂಗ್ ಸ್ಪ್ರೇನ ಆಲ್ರೆಡಿ ನಾನು ಒಂದ್ಸರಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆದರೂ ಕೂಡ ಇನ್ನೊಂದು ಸರಿ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರನ್ನ ಬಿಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಜಾಸ್ತಿ ಬಿಸಿ ಮಾಡಬಾರ್ದು, ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ಒಂದು ಸ್ವಲ್ಪ ಬಿಸಿ ಇದ್ದರೆ ಸಾಕು. ನೋಡಿ ಇವಾಗ ನೀರನ್ನು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2 ಸ್ಪೂನ್ನಷ್ಟು ನಾನು ಅಡುಗೆ ಸೋಡಾನ ಹಾಕ್ತಾಯಿದ್ದೀನಿ. ಹಾಗೆ ಒಂದು 2 ಕ್ಯಾಪಷ್ಟು ವಿನೆಗರ್ನ ಹಾಕ್ತಾಯಿದ್ದೀನಿ.
ಸೊ ವಿನೆಗರ್ ಹಾಕೋದ್ರಿಂದ ಕ್ಲೀನಿಂಗ್ ತುಂಬ ಚೆನ್ನಾಗಾಗುತ್ತೆ, ಹಾಗೆ ಶೈನಿಂಗ್ ಕೂಡ ಬರುತ್ತೆ. ಹಾಗೆ ನಾನಿಲ್ಲಿ ವಿಮ್ ಜೆಲ್ನ ಬಳಸ್ತಾ ಇದ್ದೀನಿ. ವಿಮ್ ಜೆಲ್ ಕೂಡ ಅಷ್ಟೇ ಶೈನಿಂಗ್ ಕೂಡ ಬರುತ್ತೆ, ತುಂಬ ನೀಟಾಗಿ ಎಷ್ಟೇ ಗಲೀಜು ಕೊಳೆ ಎಲ್ಲ ಇದ್ದರೂ ಕೂಡ ಕ್ಲೀನಾಗಿ ನೀಟಾಗುತ್ತೆ. ಸೊ ಹಂಗಾಗಿ ನಾನಿಲ್ಲಿ ವಿಮ್ ಜೆಲ್ನು ಕೂಡ ಒಂದು 2 ಸ್ಪೂನ್ನಷ್ಟು ತೊಗೊಳ್ತಾ ಇದ್ದೀನಿ. ಸೊ ಇವಾಗ ಈ 3 ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಡುಗೆ ಸೋಡಾ ಹಾಕಿರ್ತೀವಲ್ವ, ಸೊ ಅಡುಗೆ ಸೋಡಾ ಕೂಡ ಪೂರ್ತಿಯಾಗಿ ಕರಗಬೇಕು. ಅಲ್ಲಿವರೆಗೂ ಇದನ್ನ ನಾವು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ನಾನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಸೊ ಅದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಈ ರೀತಿ ಒಂದು ಕಾಲಿನ್ ಬಾಟ್ಲನ್ನು ತೊಗೊಂಡು ಅದರಲ್ಲಿ ಹಾಕ್ತಾ ಇದ್ದೀನಿ. ಹಾಗೆ ಈ ರೀತಿ ಸ್ಪ್ರೇ ಬಾಟ್ಲೆಲ್ಲ ಹಾಕಿಟ್ಕೊಂಡು ಸ್ಪ್ರೇ ಮಾಡೋದ್ರಿಂದ ಕ್ಲೀನಿಂಗ್ ಮಾಡೋದಕ್ಕೂ ಈಸಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇನ್ನು ಇಲ್ಲಿ ಎಕ್ಸ್ಟ್ರಾ ಮಿಕ್ಕಿದೆ, ಇದನ್ನು ಕೂಡ ನಾನು ಬೇರೆ ಬಾಟ್ಲಲ್ಲಿ ಹಾಕಿಟ್ಕೋತೀನಿ. ಸೊ ಇದು ಖಾಲಿಯಾದಾಗ ಅದನ್ನು ಬಳಸ್ತೀನಿ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ, ಜೊತೆಗೆ ಶೈನಿಂಗ್ ಕೂಡ ಇರುತ್ತೆ. ಇದನ್ನ ಟೈಲ್ಸ್ ಕೂಡ ಕ್ಲೀನ್ ಮಾಡ್ಬೋದು, ಸ್ಟವ್ ಕೂಡ ಕ್ಲೀನ್ ಮಾಡ್ಬೋದು. ಹಾಗೆ ನಾನಂತೂ ಅಡುಗೆ ಮನೇಲಿ ಇದನ್ನ ಕ್ಲೀನ್ ಮಾಡೋದಕ್ಕೆ ಅತಿ ಹೆಚ್ಚಾಗಿ ಬಳಸ್ತೀನಿ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ರೂಢಿ ಆಗಿಬಿಟ್ಟಿದೆ, ಅಷ್ಟು ಚೆನ್ನಾಗಿ ಇದು ಕ್ಲೀನ್ ಆಗುತ್ತೆ. ಸೊ ಜಾಸ್ತಿ ನೊರೆ ಎಲ್ಲ ಬಂದು ಪದೇ ಪದೇ ಬಟ್ಟೆನ ಒದ್ದೆ ಮಾಡಿಕೊಂಡು ಒಂದು 5-6 ಸರಿ ಒರೆಸ್ಬಿಟ್ಟು ಕ್ಲೀನ್ ಮಾಡಬೇಕಂತ ಏನಿಲ್ಲ. ಸೊ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.